ಸಂಡೂರು ಸೋಲು, ಶ್ರೀರಾಮುಲು ಹೆಗಲಿಗೆ ಕಟ್ಟಿದ್ದ ಉಸ್ತುವಾರಿಗೆ ಕ್ಲಾಸ್. ಸಂಡೂರು ಸೋಲಿನ ಹೊಣೆ ಹೊರಿಸಿದ್ದ ಹೈಕಮಾಂಡ್ಗೆ ರಾಮುಲು ಪ್ರಶ್ನೆಯನ್ನ ಮಾಡಿದ್ದಾರೆ. BL ಸಂತೋಷ್, ಪ್ರಹ್ಲಾದ್ ಜೋಶಿಗೆ ರಾಮುಲು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ಗೆ 3 ಕ್ಷೇತ್ರಗಳ ಸೋಲಿನ ವರದಿಯನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು. ಬಳ್ಳಾರಿ ನಗರ ಗ್ರಾಮೀಣ ಕಂಪ್ಲಿ ಸೋಲಿಗೆ ಕಾರಣರಾದ್ರ ಹಾಗಾದ್ರೆ ರೆಡ್ಡಿಗಾರು? ಪತ್ನಿ ಗೆಲುವಿಗಾಗಿ ಸಹೋದರನಿಗೆ ಖೆಡ್ಡ ತೋಡಿದ್ರ ಜನಾರ್ದನ್ ರೆಡ್ಡಿ? ಪತ್ನಿ ಲಕ್ಷ್ಮಿಗಾಗಿ ಅಣ್ಣನನ್ನೇ ಸೋಲಿಸಿದ್ದು ಮರೆತು ಬಿಟ್ರ ಅಂತ ರಾಮುಲು ಪ್ರಶ್ನೆ ಮಾಡಿದ್ದಾರೆ. ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಪತ್ನಿ ನಿಲ್ಲಿಸಿ ಪಕ್ಷವನ್ನ ಸೋಲಿಸಿದ್ದು ಗಣಿ ದಣಿ. ಬಿಜೆಪಿ ವಿರುದ್ಧ KRPP ಸ್ಪರ್ಧೆಯಿಂದ ಗೆದ್ದಿದ್ದು ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ. ಬಳ್ಳಾರಿಯಲ್ಲಿ ಮತ್ತೆ ಸಾಮ್ರಾಜ್ಯ ಸ್ಥಾಪಿಸಲು ಸ್ನೇಹಿತನನ್ನೇ ಸೋಲಿಸಿದ್ರು ರೆಡ್ಡಿ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ನನ್ನ ಸೋಲಿಗೂ ರೆಡ್ಡಿನೇ ಕಾರಣ. ರೆಡ್ಡಿ ವಿರುದ್ಧ ರಣ ಅಂತ ಕುದಿತಾ ಇದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಗಣಿಗಾರಿಕೆಯಲ್ಲಿ ಸಾಥ್ ಕೊಟ್ಟ ಸುರೇಶ್ ಬಾಬು ಸೋಲಿಗೆ ಕಾರಣ ಯಾರು ಹಾಗಾದ್ರೆ? ಕಂಪ್ಲಿಯಲ್ಲಿ ಬಿಜೆಪಿ ಸೋಲಿಸಲು ಕಾಂಗ್ರೆಸ್ಗೆ ಫಂಡ್ ಮಾಡಿದ್ದು ಗೊತ್ತಿಲ್ವಾ? ಬಳ್ಳಾರಿ ನಗರ ಗ್ರಾಮೀಣ ಕಂಪ್ಲಿ ಕ್ಷೇತ್ರದ ಸೋಲಿಗೆ ರೆಡ್ಡಿ ಕಾರಣ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಸಂಡೂರು ಸೋಲಿಗೆ ಕಾರಣ ನಾನಲ್ಲ, ಬಿಜೆಪಿಯನ್ನ ಸೋಲಿಸಿದ್ದು ಮರೆತ್ರ? ರೆಡ್ಡಿ ಕುತಂತ್ರದ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ರಾಮುಲು ರೆಡಿ ಆಗಿದ್ದಾರೆ. ಗಮನಿಸ್ತಾ ಇದ್ದೀವಿ, ರೆಡ್ಡಿ ವರ್ಸಸ್ ಶ್ರೀರಾಮುಲು ಅವರ ನಡುವೆ ಎಂಥ ದೊಡ್ಡ ಫೈಟ್ ನಡೀತಾ ಇದೆ ಈಗ. ಬಹಳ ಪ್ರಮುಖವಾಗಿ ಶ್ರೀರಾಮುಲು ಅವರು ಪಕ್ಷ ಬಿಡೋದಾಗಿ ಆ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಅಂದರೆ ಅಷ್ಟು ಗಂಭೀರತೆಯನ್ನು ಪಡ್ಕೊಂಡಿದೆ ಇವರಿಬ್ಬರ ನಡುವಿನ ಫೈಟ್. ಸಾಲು ಸಾಲು ಪ್ರಶ್ನೆಗಳನ್ನು ರಾಮುಲು ಎತ್ತಿದ್ದಾರೆ. ಅದು ಕೂಡ ಬಹಳ ಪ್ರಮುಖವಾಗಿ BL ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಮುಂದೆ. ಹೈಕಮಾಂಡ್ಗೆ 3 ಕ್ಷೇತ್ರಗಳ ಸೋಲಿನ ವರದಿಯನ್ನು ಕೊಟ್ಟಿದ್ದಾರೆ ಶ್ರೀರಾಮುಲು. ಯಾವಾಗ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸಂಡೂರು ಸೋಲಿಗೆ ನೀವೇ ಕಾರಣ ಅಂತ ಹೇಳಿಬಿಡ್ತಾರೋ ಅದನ್ನು ಅರಗಿಸಿಕೊಳ್ಳೋದಕ್ಕಾಗೋದಿಲ್ಲ ಶ್ರೀರಾಮುಲು ಅವರಿಗೆ. ನಾನೇ ಕಾರಣ ಅಂತ ಹೇಗೆ ಹೇಳ್ತಿದ್ದೀರಿ ನೀವು? ರೆಡ್ಡಿ ಹೇಳಿಕೊಟ್ಟಂಗೆ ಮಾತನಾಡ್ತಾ ಇದ್ದೀರಾ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಕಸ್ಮಾತ್ ಆಗ ಸೋಲಿಗೆ ಕಾರಣ ನಾನೇ ಆದರೆ ಪಕ್ಷವನ್ನು ಬಿಡೋದಕ್ಕೂ ಕೂಡ ರೆಡಿ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಅಲ್ಲೇ ಇದ್ದಂಥ ಕೆಲವೊಂದಿಷ್ಟು ನಾಯಕರು ಅವರನ್ನು ಸಮಾಧಾನ ಪಡಿಸ್ತಾರೆ. ಈಗ ನೋಡಿದರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡಿರೋದು BL ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಮುಂದೆ. ಬಳ್ಳಾರಿ ನಗರ ಗ್ರಾಮೀಣ ಕಂಪ್ಲಿ ಸೋಲಿಗೆ ಯಾರು ಕಾರಣ ಸ್ವಾಮಿ? ಪತ್ನಿ ಗೆಲುವಿಗಾಗಿ ಸಹೋದರನಿಗೆ ಜನಾರ್ದನ್ ರೆಡ್ಡಿ ಖೆಡ್ಡ ತೋಡಿದ್ರು. ಪತ್ನಿ ಲಕ್ಷ್ಮಿ ಅವರಿಗಾಗಿ ಅಣ್ಣನನ್ನೇ ಸೋಲಿಸಿದ್ದು ಮರೆತು ಬಿಟ್ರ ನೀವು ಅಂತ ಹೇಳಿ ರಾಮುಲು ಪ್ರಶ್ನೆ ಮಾಡಿದ್ದಾರೆ. ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಪತ್ನಿಯನ್ನ ನಿಲ್ಲಿಸಿ ಪಕ್ಷವನ್ನ ಸೋಲಿಸಿದ್ದು ಇದೇ ಗಣಿ ದಣಿ ಜನಾರ್ದನ್ ರೆಡ್ಡಿ. ಬಿಜೆಪಿ ವಿರುದ್ಧ KRPP ಸ್ಪರ್ಧೆಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ, ಬಿಜೆಪಿಗೆ ಲಾಸ್ ಆಗುತ್ತಲ್ಲಿ. ಬಳ್ಳಾರಿಯಲ್ಲಿ ಮತ್ತೆ ಸಾಮ್ರಾಜ್ಯ ಸ್ಥಾಪಿಸಲು ಸ್ನೇಹಿತನನ್ನೇ ರೆಡ್ಡಿ ಸೋಲಿಸ್ತಾರೆ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಂದರೆ ಇಲ್ಲಿ ನನ್ನ ಸೋಲಿಗೂ ರೆಡ್ಡಿನೇ ಕಾರಣ ಅಂತ ಹೇಳಿ ಶ್ರೀರಾಮುಲು ಅವರು ಹೇಳ್ತಾರೆ. ರೆಡ್ಡಿ ವಿರುದ್ಧ ರಣ ಅಂತ ಕುದಿತಾ ಇದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಗಣಿಗಾರಿಕೆಯಲ್ಲಿ ಸಾಥ್ ಕೊಟ್ಟ ಸುರೇಶ್ ಬಾಬು ಸೋಲಿಗೆ ಕಾರಣ ಯಾರು? ಕಂಪ್ಲಿಯಲ್ಲಿ ಬಿಜೆಪಿ ಸೋಲಿಸೋದಕ್ಕೆ ಕಾಂಗ್ರೆಸ್ಗೆ ಫಂಡ್ ಮಾಡಿದ್ದು ಗೊತ್ತಿಲ್ವಾ? ನೋಡಿ, ಬಳ್ಳಾರಿ ನಗರ ಗ್ರಾಮೀಣ ಕಂಪ್ಲಿ ಕ್ಷೇತ್ರದ ಸೋಲಿಗೆ ರೆಡ್ಡಿ ಕಾರಣ ಅಂತ ಇಲ್ಲಿ ನೇರವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಸಂಡೂರು ಸೋಲಿಗೆ ಕಾರಣ ನಾನಲ್ಲ, ಬಿಜೆಪಿಯನ್ನ ಸೋಲಿಸಿದ್ದು ಮರೆತು ಬಿಟ್ರ ನೀವೆಲ್ಲ ಅಂತ ಹೇಳಿ ರೆಡ್ಡಿ ಕುತಂತ್ರದ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ರಾಮುಲು ರೆಡಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.